ಕರ್ನಾಟಕದಲ್ಲಿ ಬಂಡಾಯದ ನೆಲ ಅಂದರೆ ತಟ್ಟನೆ ನೆನಪಿಗೆ ಬರೋದೇ ನರಗುಂದ. ಕಳಸಾ ಬಂಡೂರಿ ಯೋಜನೆಗಾಗಿ ಗುಂಡಿನ ಕಾಳಗ ನಡೆಸಿದ ನಾಡಿದು. ಇಂಥ ನಾಡಿನಲ್ಲಿ ಈ ವರ್ಷ ರಾಜಕೀಯ ಪರ್ವ ಹೇಗಿದೆ ಬನ್ನಿ ನೋಡೋಣ. 2008ರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನರಗುಂದ ಕ್ಷೇತ್ರದಿಂದ ಆಯ್ಕೆಯಾಗಿದ್ದು ಸಿ.ಸಿ. ಪಾಟೀಲ್ರು. ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದಂಥ ಸಿ.ಸಿ. ಪಾಟೀಲ್ರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ರು. ಆದರೆ ವಿಧಾನಸೌಧದ ಕಲಾಪದಲ್ಲಿ ಬ್ಲೂ ಫಿಲಿಂ ನೋಡಿದಂಥ ಅಪಕೀರ್ತಿ ಅವರಿಗೆ ಸಲ್ತು. ಅವರು ಪ್ರತಿನಿಧಿಸ್ತಾ ಇರುವಂಥದ್ದು ಗದಗ ಜಿಲ್ಲೆಯ ನರಗುಂದ ಕ್ಷೇತ್ರನ. ಜನಮತ ಟೀಮ್ ಇವತ್ತು ನರಗುಂದ ಕ್ಷೇತ್ರದಲ್ಲಿದೆ. ಮತದಾರ ಈ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷದ ಕೈ ಹಿಡಿತಾರೆ ಅನ್ನೋದನ್ನು ಬನ್ನಿ ನೋಡ್ಕೊಂಬರೋಣ. ಈ ಸಲ ಓಟ್ ಕೇಳೋಕೆ ಏನಾರು ಮನೆಗೆ ಹೋದರೆ ನಮ್ಮ ಮಹಿಳೆಯರೇ ಅವರಿಗೆ ಪೊರಕೆಯಲ್ಲಿ ಹೊಡಿತಾರೆ. ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರಗಳಲ್ಲೊಂದು ನರಗುಂದ. ನರಗುಂದ ಅಂದರೆ ನೆನಪಾಗೋದು 80ರ ದಶಕದ ಆ ದಿನಗಳು. ಕಳಸಾ ಬಂಡೂರಿ ಯೋಜನೆಗಾಗಿ ರೈತರು ನಡೆಸಿದ ಗುಂಡಿನ ಕಾಳಗ, ಮಾರಣ ಹೋಮ ಇವೆಲ್ಲವೂ ಇವತ್ತಿಗೂ ನರಗುಂದಕ್ಕೆ ಕಪ್ಪು ಚುಕ್ಕೆ. ಕೃಷಿಯನ್ನೇ ನಂಬಿಕೊಂಡು ಬದುಕುತ್ತಿರುವ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಗೋವಿನ ಜೋಳ, ಗೋಧಿ, ಜೋಳ ಬೆಳೀತಾರೆ. ಗದಗ ಜಿಲ್ಲೆಯ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಇಲ್ಲಿ ನೀರಾವರಿ ಚೆನ್ನಾಗಿದೆ. ನಮ್ಮ ಓಟು JDS ಪಕ್ಷಕ್ಕೆ. ಸಿ.ಸಿ. ಪಾಟೀಲ್ ಅವ್ರು ಏನು ಕೆಲಸ ಮಾಡಿದೆ ಅಂತ ಮಾಡಬೇಕು, ಅವ್ರಿಗೆಲ್ಲ ಹಾಕಬೇಕಾದ್ರೆ ಯಾವ ಕೆಲಸ ಮಾಡಿದ್ರೆ ಅಂತ ಅವ್ರಿಗೆ ಹಾಕಬೇಕಾಗ್ತದೆ. ವಿಧಾನಸಭೆಯಲ್ಲಿ ಅವರು ರೈತರದೇ ಸಮಸ್ಯೆಗಳು ಬಂದಾಗ ರೈತರ ಪರವಾಗಿ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ, ಕಸ ಬಂಡೂರಿ ಅಂತ ಮಾತಾಡ್ತಾರೆ. ಆದರೆ ರೈತರ ಸಮಸ್ಯೆಗಳೇ ಬಂದಾಗ ಇವರೆಲ್ಲ ಬ್ಲೂ ಫಿಲ್ಮ್ ನೋಡ್ತಾ ಇದ್ದಾರೆ. ಇವರು ಯಾವ ಮುಖ ಇಟ್ಕೊಂಡು ಇವತ್ತು ಜನರ ಹತ್ರ ಹೋಗ್ತಾರೆ. ಜನರ ಸಮಸ್ಯೆಗಳನ್ನು ವಿಚಾರ ಮಾಡೋ ಸಲುವಾಗಿ ಏನು ವಿಧಾನಸೌಧ ಇವತ್ತು ನಿರ್ಮಾಣ ಮಾಡಿದೆ. ವಿಧಾನಸೌಧ ಐತಿ, ಆದರೆ ಅಲ್ಲಿ ಜನರ ಸಮಸ್ಯೆಗಳನ್ನ ಸ್ಪಂದಿಸಿದೆ. ಇವು ಬ್ಲೂ ಫಿಲ್ಮ್ ನೋಡಿಬಿಟ್ರೆ ನಾವೆಲ್ಲ ರಾಜ್ಯದ ಜನ ನಾಚಿಕೆ ಪಡಬೇಕು. ಹೊಸ ಪಕ್ಷ ಬೇಕು ನಮಗೆ, JDS ಬೇಕು. ಅವ್ರು ಎಷ್ಟೆಷ್ಟು ಅನುಕೂಲ ಮಾಡ್ಯಾರ, ಇವ್ರು ಏನು ಅನುಕೂಲ ಮಾಡ್ಯಾರ ತಮ್ಮ ಹಿತಕ್ಕಾಗಿ. ಜಾತಿ ಬಲಾಬಲ: ಪಂಚಮಸಾಲಿ 42,000, ಮುಸ್ಲಿಮರು 18,000, ಗಾಣಿಗ ಮತದಾರರು 15,000, ಬಣಜಿಗರು 12,000, ಇತರೆ 25,000. ಕ್ಷೇತ್ರದಲ್ಲಿ ಪಂಚಮಸಾಲಿ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಿದೆ. ಮುಸ್ಲಿಮರು, ಗಾಣಿಗರು, ಬಣಜಿಗರು ನಿರ್ಣಾಯಕ ಮತದಾರರು. ಒಟ್ಟು 1.7 ಲಕ್ಷ ಮತದಾರರನ್ನ ಹೊಂದಿರುವ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಭದ್ರಕೋಟೆ. ಸಿ.ಸಿ. ಪಾಟೀಲ್ ಹೊರತು ಸುದ್ದಿ ತೆಗೆದ್ರೆ ಕೆಳಗೆಲ್ಲ ಉರಿತೈತಿ. ನಮಗೆ ದಯವಿಟ್ಟು ಅವ್ನು ಸುದ್ದಿ ಯಾಕೋಬೇಡಿ. ನಮ್ಮ ಒಟ್ಟು ಗೋವಿಂದಗೌಡರಿಗೆ. ಯಾಕಂದರೆ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗನ ಕಲ್ಪಿಸಿಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಸಾಕಷ್ಟು ರೈತರ ಸಮಸ್ಯೆಗಳಿದ್ದಾಗ ಅವರ ಜೊತೆಯಾಗಿ ಹಗಲಿರುಳು ದುಡಿದು ಅವ್ರ ಪರವಾಗಿ ಹೋರಾಟಗಳನ್ನು ನಡೆಸಿದ್ದಾರೆ. ನಮ್ಮ ಓಟು JDS ಸರ್, ಗೋವಿಂದಗೌಡರಿಗೆ. ಈ ಸಲ ಗೋವಿಂದಗೌಡರು ಹೊಸ ಮುಖ ಆದರೂ ಪರವಾಗಿಲ್ಲ, ಅವರು ಸಾಧನೆ ಮಾಡೋದು ಭಾಳ ಇದೆ. ಅವರು ಮತದಾರರಿಗೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಮಾರ್ಗ ಕೊಡ್ತಾರೆ. ಸಂಭಾವ್ಯ ಅಭ್ಯರ್ಥಿಗಳು: ಬಿಜೆಪಿ ಸಿ.ಸಿ. ಪಾಟೀಲ್, ಕಾಂಗ್ರೆಸ್ BR ಯಾವಗಲ್, JDS ಇನ್ನೂ ನಿರ್ಧಾರ ಆಗಿಲ್ಲ, BSR ನಿರ್ಧಾರ ಆಗಿಲ್ಲ, KJP ನಿರ್ಧಾರ ಆಗಿಲ್ಲ. 1978ರಿಂದ 1985ರವರೆಗೆ ಸತತವಾಗಿ 3 ಸಲ ಕಾಂಗ್ರೆಸ್ನಿಂದ ಜಯಭೇರಿ ಬಾರಿಸಿದ BR ಯಾವಗಲ್ ಈ ಸಲವೂ ಕೈಪಾಳ್ಯದಿಂದ ಸ್ಪರ್ಧಿಸೋದು ಖಚಿತ. ಕಾಂಗ್ರೆಸ್ನ ಭದ್ರಕೋಟೆಯನ್ನ ಕಸಿದುಕೊಂಡು 2 ಸಲ ಶಾಸಕರಾದ ಸಿ.ಸಿ. ಪಾಟೀಲ್ ಈ ಸಲವೂ ಬಿಜೆಪಿ ಅಭ್ಯರ್ಥಿ. ಸಿ.ಸಿ. ಪಾಟೀಲ್ ಸದ್ಯ ಗುಂಡೇಟಿನಿಂದ ಆಸ್ಪತ್ರೆಯಲ್ಲಿದ್ದಾರೆ. ಹೀಗಾಗಿ ಜನ ಕಂಗೆಟ್ಟಿದ್ದಾರೆ. ಆದರೂ ಬಿಜೆಪಿ ಅಭ್ಯರ್ಥಿ ಅವರೇ ಎನ್ನಲಾಗ್ತಿದೆ. ಸಿ.ಸಿ. ಪಾಟೀಲ್ ಜನರ ನಂಬಿಕೆಗೆ ಏನು ಕೆಲಸ ಮಾಡಬೇಕಾತ ಯಾವ ಕೆಲಸನೂ ಮಾಡಿಲ್ಲ. ಆದ್ದರಿಂದ ಅಲ್ಪಸಂಖ್ಯಾತರ, ದಲಿತರ, ಯುವಕರ ಕಣ್ಮರೆಯಾದಂಥ ಒಂದು ಯುವ ಮುಖಂಡರಾದಂಥ ವಿ.ಆರ್. ಗೋವಿಂದಗೌಡರಿಗೆ ನಮ್ಮ ಪೂರ 20 ತಿಂಗಳೇನು ಕುಮಾರಸ್ವಾಮಿ ಮಾಡೋಣ ಕೆಲಸ ಅದೇ ಥರನ ವಿ.ಆರ್. ಗೋವಿಂದಗೌಡರು ಹಳ್ಳಿಯಾಗ ಮೊದಲಿನ ಜನಪರ ಕೆಲಸ ಮಾಡ್ಕೊಂಡು ಬಂದಾರೆ. ಈ ಸರ್ತಿ ಅವರು ಸಂಪೂರ್ಣವಾಗಿ ನರಗುಂದ ಭಾಗದ ಮತಕ್ಷೇತ್ರದ ಜನರ ಸಂಪೂರ್ಣವಾಗಿ ಓಟ್ ಕೊಡ್ತೀವಿ ನಾವೆಲ್ಲರೂ. JDS ರೀ. ನಮ್ಗೆ ಎಲ್ಲ ಸವಲತ್ತು ಬೇಕಲ್ರಿ, ಅದ್ರ ಸಲುವಾಗಿ ನಾವು ಅದು ಓಟಿ ಅದಕ್ಕೆ. ಆದರೆ ಎಲ್ಲರ ಹಣೆಬರಹ ನಿರ್ಧರಿಸೋದು ಮತದಾರ ಪ್ರಭು. ಎಲ್ಲ ಸಮೀಕ್ಷೆಗಳು, ಲೆಕ್ಕಾಚಾರಗಳಿಗೂ ಮೀರಿದ್ದು ಮತದಾರ ಪ್ರಭುವಿನ ಮನದಾಳ. ಅವ್ರ ಭಾಷೆಯಲ್ಲೇ ಕ್ಷೇತ್ರದ ಕುಂಡಲಿ ಹೆಂಗಿದೆ ಬನ್ನಿ ನೋಡೋಣ. ಕ್ಷೇತ್ರ ನರಗುಂದ. ಯಾವ ಪಕ್ಷ ಗೆಲ್ಲಬೇಕು? ಬಿಜೆಪಿ 6.02%, ಕಾಂಗ್ರೆಸ್
4.81%, ಜನತಾದಳ 98.63%, ಬಿಎಸ್ಆರ್ ಶೇಕಡಾ 2.40. ಅಚ್ಚರಿ ಎಂಬಂತೆ ಜನಮತದಲ್ಲಿ ಕ್ಷೇತ್ರದ ಜನ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡನ್ನೂ ತಿರಸ್ಕರಿಸಿದ್ದಾರೆ. ಅಭ್ಯರ್ಥಿಯನ್ನೇ ಘೋಷಿಸದ ಜೆಡಿಎಸ್ನತ್ತ ಒಲವು ತೋರಿಸಿರೋದು ಕುತೂಹಲ ಕೆರಳಿಸಿದೆ. ಮುಖ್ಯಮಂತ್ರಿ ರೇಸ್ನಲ್ಲೂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೆಚ್ಚಿನ ಮತಗಳು ಬಿದ್ದಿವೆ. ಇದು ಒಟ್ಟಾರೆಯಾಗಿ ನರಗುಂದ ಕ್ಷೇತ್ರದ ಒಂದು ಚಿತ್ರಣ. 2008ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದಂಥ ಶಾಸಕರು ಸಿ ಪಾಟೀಲ್ ಅವರು ಸಚಿವರು ಕೂಡ ಆಗಿದ್ದರು ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ. ವಿಧಾನಸಭೆ ಕಲಾಪದಲ್ಲಿ ಬ್ಲೂ ಫಿಲ್ಮ್ ನೋಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಸಿ ಪಾಟೀಲ್ ಅಂದರೆ ನರಗುಂದದಲ್ಲಿ ಒಂಥರ ನೆಗೆಟಿವ್ ಚಿತ್ರಣ ಹೊರಬಿದ್ದಿದೆ. ಈ ಬಾರಿ ಕೂಡ ಸಿ ಪಾಟೀಲ್ ಅವರು ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ನರಗುಂದ ಜನತೆ ಸಿ ಪಾಟೀಲ್ ಅವ್ರಿಗೆ ಮತ ಹಾಕ್ತಾರಾ, ಭಾರತೀಯ ಜನತಾ ಪಕ್ಷದ ಕೈ ಹಿಡಿತಾರಾ ಅಥವಾ ಬೇರೆ ಪಕ್ಷದ ಕಡೆ ಒಲವು ತೋರಿಸ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಜನರ ಅಭಿಮತವನ್ನು ತಿಳಿಸುವ ಪುಟ್ಟ ಪ್ರಯತ್ನ ಈ ಜನಮತ. ನಾವು ಕ್ಷೇತ್ರಕ್ಕೆ ಭೇಟಿ ನೀಡಿ ಜನರಿಂದ ಮತ ಸಂಗ್ರಹಿಸಿ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮೆದುರಿಡ್ತಾ ಇದ್ದೀವಿ. ನಾಳೆ ಇನ್ನೊಂದಷ್ಟು ಕ್ಷೇತ್ರದ ವರದಿ ಎತ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.